ವರ್ಷದಲ್ಲಿ ಒನ್ ಟೈಮ್ ಸಿಗುವಂಥ ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಾನಿವಾಗ ಒಬ್ಬರಿಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತೀನಿ, ಯಾರು ಅಂತ ನೋಡೋಣ. ಕೇವಲ ಮೂರೇ ಐಟಮ್ನ ಉಪಯೋಗಿಸ್ಕೊಂಡು ಒಂದು ಲಾಡು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಅದ್ರದ್ದು ಬ್ಯಾಕ್ ಸೈಡ್ ಇಡೋ ಬ್ಲ್ಯಾಕ್ ಕಲರ್ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ನಾನ್ ಸ್ಟಿಕ್ ತವದಲ್ಲಿ ಹಾಕಿ ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸೀದೋಗಬಾರ್ದು, ಅದು ನೀಟಾಗಿ ಹುರ್ಕೋಬೇಕು, ಲೋ ಫ್ಲೇಮಲ್ಲೇ ಇರಲಿ. ಹಾಗೆ ನಾನಿವಾಗ ಒಂದು 2 ಮ್ಯಾಂಗೋನ ತೊಗೊಳ್ತಾ ಇದ್ದೀನಿ. ಮ್ಯಾಂಗೋದು ಸಿಪ್ಪೆ ತೆಗೆದುಬಿಟ್ಟು 2 ಮ್ಯಾಂಗೋನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಪ್ಯೂರಿ ಮಾಡ್ಕೋಬೇಕು, ಅದಕ್ಕೋಸ್ಕರ. ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮ್ಯಾಂಗೋದಲ್ಲಿ ನೀವು ಯಾವುದೆಲ್ಲ ರೆಸಿಪಿ ಮಾಡ್ತೀರಾ ಕಮೆಂಟ್ ಮಾಡಿ. ಯಾವುದೆಲ್ಲ ಸ್ವೀಟ್ ಮಾಡ್ತಿದ್ದೀರಾ ಅಂತ, ಮ್ಯಾಂಗೋ ಯಾರಿಗೆಲ್ಲ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು 2 ಮ್ಯಾಂಗೋನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನಿವಾಗ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಬಿಟ್ಟು. ಇದು ತರಿ ಇರಬಾರ್ದು, ನುಣ್ಣಗಾಗಬೇಕು. ಸೊ ನೋಡ್ಕೊಂಡ್ಬಿಟ್ಟು ನೀಟಾಗಿ ಪ್ಯೂರಿ ಮಾಡ್ಕೊಳ್ಳಿ. ನೋಡಿ, ಇದು ಈ ಥರ ಇದೆ. ಇವಾಗ ನಾವು ಏನು ಕೊಕೊನೆಟ್ ಹುರಿದಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಈ ಪ್ಯೂರಿನ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲಿನೇ ಇರಬೇಕು, ಯಾಕೆಂದರೆ ಇದು ಬೇಗ ತಳ ಹಿಡ್ಕೊಳ್ಳುತ್ತೆ. ಇದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಆಮೇಲೆ ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಇದಕ್ಕೆ ಕಂಡೆಂಟ್ ಮಿಲ್ಕ್ ಇತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದು 200 ಗ್ರಾಮ್ದು. ಇದರಲ್ಲಿ ನಾನು 3/4% ಸೇರಿಸ್ತೀನಿ. ಕಂಡೆಂಟ್ ಮಿಲ್ಕ್ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನಿಮಗೇನಾದರೂ ಕಂಡೆಂಟ್ ಮಿಲ್ಕ್ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಿಲ್ಕ್ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇವೆರಡರಲ್ಲಿ ಒಂದನ್ನು ಮಾತ್ರ ಸೇರಿಸಿ. ಇವಾಗ ನಾವು ಬೇರೆ ಯಾವುದು ಸ್ವೀಟ್ ಏನೂ ಹಾಕ್ತಾಯಿಲ್ಲ. ಮ್ಯಾಂಗೋದಲ್ಲಿ ಸ್ವೀಟಿನ ಅಂಶ ಇರುತ್ತೆ ಮತ್ತು ಕಂಡೆಂಟ್ ಮಿಲ್ಕ್ ಸ್ವೀಟ್ ಇರೋದ್ರಿಂದ ಬೇರೆ ಯಾವುದು ಹಾಕಬೇಡಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಮ್ಯಾಂಗೋ ತೊಗೊಳ್ಳುವಾಗ ನೀವು ಸ್ವಲ್ಪ ಸ್ವೀಟ್ ಇರೋ ಮ್ಯಾಂಗೋನೇ ನೋಡಿಬಿಟ್ಟು ತೊಗೊಳ್ಳಿ, ಯಾಕೆಂದರೆ ಹುಳಿ ಇದ್ದರೆ ಇದು ಚೆನ್ನಾಗಿ ಬರಲ್ಲ. ಯಾಕೆಂದರೆ ನಾವು ಬೇರೆ ಯಾವುದು ಸ್ವೀಟ್ ಹಾಕ್ತಾಯಿಲ್ಲ, ಮತ್ತು ಹುಳಿ ಆದರೆ ಆ ಸ್ವೀಟ್ ಚೆನ್ನಾಗಾಗಲ್ಲ. ನೋಡಿ, ಇದು ತಳ ಬಿಡ್ತಾ ಬಂತು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿ ಒಂದು 5 to 10 ಮಿನಿಟ್ಸ್ ಇದನ್ನ ಆರಲಿಕ್ಕೆ ಬಿಡಿ. ಇದು ಸ್ವಲ್ಪ ಸಾಫ್ಟಾಗಿಯೇ ಇರುತ್ತೆ. ಆರಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಆಮೇಲೆ ಬಿಸಿ ಇರುವಾಗ ಉಂಡೆ ಕಟ್ಟಲಿಕ್ಕೂ ಆಗೋದಿಲ್ಲ. ಅದಕ್ಕೆ ನೋಡಿ, ಇವಾಗ ತಣ್ಣಗಾಗಿದೆ. ಒಂದು 5 ಮಿನಿಟ್ಸ್ ಆಗುವಾಗ ನಾನಿವಾಗ ಲಾಡುಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೇನೀಗ ಡ್ರೈ ಕೊಕೊನೆಟ್ ಹಾಕಿದ್ದೀನಿ. ಅದರಲ್ಲಿ ನೀವು ಹಸಿ ಕೊಕೊನೆಟ್ ಕೂಡ ಹಾಕ್ಬೋದು, ಬಟ್ ಅದ್ರದ್ದು ಬ್ಯಾಕ್ ಸೈಡ್ ಇರೋ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿನೇ ಸೇಮ್ ನಾನು ಹೇಗೆ ಪ್ರೊಸೀಜರ್ ಮಾಡಿದೆ ಅದೇ ಥರನೇ ಮಾಡಬೇಕಾಗುತ್ತೆ. ಒಣ ಕೊಬ್ಬರಿ ಆದರೂ ಹಾಕ್ಬೋದು, ಹಸಿ ಕೊಬ್ಬರಿ ಆದರೂ ಹಾಕ್ಬೋದು. ನಾನೇನು ಒಣ ಕೊಬ್ಬರಿ ಯೂಸ್ ಮಾಡ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಅದರಲ್ಲಿ ನಾನಿವಾಗ ಡಿಪ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಲಾಡುಗಳನ್ನು ಇದೇ ಥರ ರೆಡಿ ಮಾಡಿಟ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು 5-6 ದಿನ ಇಡ್ಬೋದು, ಬಟ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೋಡಿ, ನಾನು ಎಲ್ಲ ಲಾಡುಗಳನ್ನು ಕೊಕೊನೆಟ್ಟಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಲಾಡು ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಮತ್ತು ನೀವು ಇದರ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೋದು. ಗೋಡಂಬಿ, ಬಾದಾಮಿ ಅಥವಾ ಪಿಸ್ತಾ ಅಥವಾ ಎಲ್ಲ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಇದನ್ನ ಹಾಕ್ಬೋದು. ನನಗೊಬ್ಬರು ವೆಯ್ಟಿಂಗಲ್ಲಿದ್ದರು, ತುಂಬ ಅಳ್ತಾ ಇದ್ದರು ಅವರು. ಸೊ ಅದಕ್ಕೋಸ್ಕರ ನನಗದು ಮಾಡಲಿಕ್ಕಾಗಲಿಲ್ಲ. ನೋಡಿ, ಅವರಿಗೆ ಟೇಸ್ಟ್ ನೋಡಲಿಕ್ಕೆ ಕೊಟ್ಟಿದ್ದೀನಿ, ನೋಡ್ತಾ ಇದ್ದಾರೆ. ಹೇಗಿದೆ ಅಂತ ಹೇಳ್ತಾರ ನೋಡೋಣ. ಏನೂ ಮಾತಾಡ್ತಾ ಇಲ್ಲ. ನನಗೆ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ, ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡಿ ಹೇಗಿತ್ತು ಅಂತ. ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.